ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಿರುವುದು ನೆಮ್ಮದಿ ಮತ್ತು ಗೌರವ. ನಾವು ಯಾರಿಗಾದರೂ ಒಳ್ಳೆಯದನ್ನು ಹೇಳಲು ಹೋದಾಗ ಅವರು ನಮ್ಮ ಮಾತನ್ನು ಕೇಳಿಸಿಕೊಳ್ಳದಿದ್ದರೆ ಅಥವಾ ನಮ್ಮ ಪ್ರೀತಿಯನ್ನು ಕಡೆಗಣಿಸಿದರೆ ಆ ನೋವು ಅನುಭವಿಸಿದವರಿಗಷ್ಟೇ ಗೊತ್ತು. ನಾವು ಪ್ರೀತಿಸುವ ವ್ಯಕ್ತಿ ನಮಗೆ ಬೆಲೆ ಕೊಡದಿದ್ದಾಗ, ನಾವು ಹೇಳುವ ಸರಿಯಾದ ಮಾತುಗಳನ್ನು ಯಾರೂ ಆಲಿಸದಿದ್ದಾಗ ಹೃದಯಕ್ಕೆ ಆಗುವ ಗಾಯ ವರ್ಣನಾತೀತ. ನೀವು ಮನೆಯಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ ಅಥವಾ ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಪ್ರಾಮಾಣಿಕರಾಗಿರಲಿ, ನಿಮ್ಮ ಮಾತಿಗೆ ಬೆಲೆ ಇಲ್ಲದಿದ್ದರೆ ಬದುಕು ಶೂನ್ಯವೆನಿಸುತ್ತದೆ. ಮನೆಯಲ್ಲಾಗಲಿ, ಆಫೀಸ್ನಲ್ಲಾಗಲಿ ಅಥವಾ ಸಂಬಂಧಗಳಲ್ಲಾಗಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತಿಲ್ಲವೇ? ನೀವು ಸರಿಯಾದದ್ದನ್ನೇ ಹೇಳುತ್ತಿದ್ದರೂ ಎದುರಿಗಿರುವವರು ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದಾರೆಯೇ? ನಿಮ್ಮ ಕಣ್ಣೀರಿಗೆ ಬೆಲೆ ಇಲ್ಲದಂತಾಗಿದೆಯೇ? ಚಿಂತಿಸಬೇಡಿ. ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಪುರಾಣಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ. ಇಂದು ನಾವು ಚರ್ಚಿಸುತ್ತಿರುವುದು ಕೇವಲ ಒಂದು ಅಡುಗೆ ಮನೆಯ ಮಸಾಲೆ ಪದಾರ್ಥದ ಬಗ್ಗೆ ಅಲ್ಲ, ಬದಲಾಗಿ ತಾಂತ್ರಿಕ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಕಾಳು ಮೆಣಸಿನ ಅದ್ಭುತ ಶಕ್ತಿಯ ಬಗ್ಗೆ. ಇಂದು ನಾವು ಹೇಳ ಹೋಗುತ್ತಿರುವ ಆ 7 ಮೆಣಸಿನ ಕಾಳಿನ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಇದು ಕೇವಲ ಒಂದು ನಂಬಿಕೆಯಲ್ಲ, ಇದರಲ್ಲಿ ಅಡಗಿರುವ ರಹಸ್ಯ ಶಕ್ತಿ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಜನರು ನಿಮ್ಮ ಮಾತನ್ನು ಕೇಳುವಂತೆ ಮಾಡುತ್ತದೆ. ಪುರಾಣಗಳಲ್ಲಿ ಮಹರ್ಷಿಗಳು ಹೇಳಿದ ಈ 7 ಮೆಣಸಿನ ಕಾಳಿನ ಪರಿಹಾರ ನಿಮ್ಮ ಜೀವನದ ದೌರ್ಭಾಗ್ಯವನ್ನು ಸುಟ್ಟು ಹಾಕಿ ನೀವು ಬಯಸುವ ವ್ಯಕ್ತಿಯನ್ನು ನಿಮ್ಮ ಮಾತಿಗೆ ಬದ್ಧರಾಗುವಂತೆ ಮಾಡುತ್ತದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಈ ಸುದೀರ್ಘ ಚರ್ಚೆಯಲ್ಲಿ ನಾವು ಈ ಪರಿಹಾರದ ಹಿಂದಿನ ವಿಜ್ಞಾನ, ಪುರಾಣ ಮತ್ತು ಮಾಡುವ ವಿಧಾನವನ್ನು ಎಳೆ ಎಳೆಯಾಗಿ ಬಿಡಿಸಿರುತ್ತೇವೆ. ಮುಂದುವರೆಯುವ ಮೊದಲು ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ವರಾಹಿ ಎಂದು ಬರೆಯಿರಿ. ನಿಮ್ಮ ಒಂದು ಸಣ್ಣ ಭಕ್ತಿಯ ಮಾತು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರುತ್ತದೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋಣ. ನಮ್ಮ ಅಡುಗೆ ಮನೆಯಲ್ಲಿರುವ ಮೆಣಸಿನಕಾಳು ಕೇವಲ ಮಸಾಲೆ ಪದಾರ್ಥವಲ್ಲ. ಆಯುರ್ವೇದದಲ್ಲಿ ಇದನ್ನು ಕೃಷ್ಣ ಮರೀಚ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಗ್ರಹಣ ಶಕ್ತಿ ಹೆಚ್ಚಿರುತ್ತದೆ. ಇದು ಕೇವಲ ರೋಗಗಳನ್ನು ಗುಣಪಡಿಸುವುದಲ್ಲದೆ ನಕಾರಾತ್ಮಕ ದೃಷ್ಟಿ ಮತ್ತು ದೋಷಗಳನ್ನು ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿದೆ. ಮೆಣಸಿನಕಾಳಿಗೆ ಆಧ್ಯಾತ್ಮದಲ್ಲಿ ದುಷ್ಟ ಶಕ್ತಿ ನಾಶಕ ಎಂಬ ಹೆಸರಿದೆ. ಮೆಣಸಿನಕಾಳು ತನ್ನ ಸುತ್ತಲಿರುವ ನಕಾರಾತ್ಮಕ ತರಂಗಗಳನ್ನು ಹೀರಿಕೊಳ್ಳುವ ಗುಣ ಹೊಂದಿದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕಾಳು ಮೆಣಸು ಶನಿದೇವರಿಗೆ ಪ್ರಿಯವಾದ ವಸ್ತು. ಶನಿ ದೋಷದಿಂದ ನಿಮ್ಮ ಮಾತು ಯಾರಿಗೂ ಕೇಳಿಸದಿದ್ರೆ ಅಥವಾ ಕೆಲಸಗಳು ಕೆಡುತ್ತಿದ್ರೆ ಇದು ರಾಮಬಾಣ. ಯಾಕೆ 7 ಮೆಣಸಿನ ಕಾಳುಗಳೇ ಬೇಕು? 7 ಸಂಖ್ಯೆಯು ಸಪ್ತ ಚಕ್ರಗಳನ್ನು ಸೂಚಿಸುತ್ತದೆ. ನಿಮ್ಮ ದೇಹದ ಈ 7 ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸಲು ಈ 7 ಕಾಳುಗಳು ಪ್ರೇರಣೆ ನೀಡುತ್ತವೆ. ಹಾಗೆಯೇ ವಾರಕ್ಕೆ 7 ದಿನಗಳಿವೆ. 7 ಋಷಿಗಳು ಅಂದರೆ ನಮಗೆ ಸಪ್ತ ಋಷಿಗಳಿದ್ದಾರೆ. ಈ 7 ಎಂಬ ಸಂಖ್ಯೆಗೆ ಬ್ರಹ್ಮಾಂಡದಲ್ಲಿ ವಿಶಿಷ್ಟವಾದ ಸ್ಥಾನವಿದೆ. ಈ 7 ಮೆಣಸಿನ ಕಾಳುಗಳು ನಿಮ್ಮ 7 ಜನ್ಮಗಳ ದರಿದ್ರವನ್ನು ಅಂದರೆ ನಿಮ್ಮ ಕರ್ಮಫಲದ ಅಡೆತಡೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಹಿರಿಯರು ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ಮಹರ್ಷಿಗಳು ತಮ್ಮ ತಪೋಶಕ್ತಿಯಿಂದ ಇಂತಹ ಸಣ್ಣ ಸಣ್ಣ ವಸ್ತುಗಳ ಮೂಲಕ ದೊಡ್ಡ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಕಂಡುಹಿಡಿದಿದ್ದರು. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ, ನಿಮ್ಮ ಮಾತು ಯಾರಿಗೂ ತಲುಪದಿದ್ದರೂ ಈ ಮೆಣಸಿನ ಕಾಳಿನ ತೀಕ್ಷ್ಣತೆ ನಿಮ್ಮ ಸಂಕಲ್ಪಕ್ಕೆ ಶಕ್ತಿಯನ್ನು ನೀಡುತ್ತದೆ. ಬಹಳಷ್ಟು ಜನರಿಗೆ ಒಂದು ನೋವಿರುತ್ತದೆ. ಬಹಳಷ್ಟು ಬಾರಿ ನಮ್ಮ ಮನೆಯವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾನು ಅವರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೇನೆ, ಆದರೂ ಇವರು ನನ್ನನ್ನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು. ವಿಶೇಷವಾಗಿ ಪತಿ ಪತ್ನಿಯರ ನಡುವೆ ಮೂರನೆಯ ವ್ಯಕ್ತಿಯ ಪ್ರವೇಶವಾದಾಗ ಅಥವಾ ಅತ್ತೆ ಮಾವ ನಾದಿನಿಯರ ಚಾಡಿ ಮಾತುಗಳಿಂದ ಸಂಸಾರದಲ್ಲಿ ಬಿರುಕು ಮೂಡುತ್ತದೆ. ನೀವು ಮಾಡಿದ ಅಡುಗೆ ಚೆನ್ನಾಗಿಲ್ಲ ಅನ್ನಬಹುದು ಅಥವಾ ನೀವು ಹೇಳುವ ಸಲಹೆ ತಪ್ಪು ಅನ್ನಬಹುದು. ಇಂತಹ ಸಂದರ್ಭದಲ್ಲಿ ಮೌನವಾಗಿ ಅಳುವುದಕ್ಕಿಂತ ನಿಮ್ಮ ಅಂತರಾತ್ಮದ ಶಕ್ತಿಯನ್ನು ಎಚ್ಚರಿಸುವ ಈ ಪರಿಹಾರವನ್ನು ಮಾಡಿ. ಇದು ಯಾರನ್ನು ವಶಪಡಿಸಿಕೊಳ್ಳುವ ತಂತ್ರವಲ್ಲ, ಬದಲಾಗಿ ಎದುರಿಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿರುವ ನಿಮ್ಮ ಬಗೆಗಿನ ಕೆಟ್ಟ ಆಲೋಚನೆಗಳನ್ನು ಸುಟ್ಟು ಹಾಕುವ ಪ್ರಕ್ರಿಯೆ. ನಿಮ್ಮ ಮಕ್ಕಳು ಕೆಟ್ಟ ಹಾದಿ ಹಿಡಿದಿದ್ರೆ ಅಥವಾ ಓದಿನಲ್ಲಿ ಆಸಕ್ತಿ ತೋರದೆ ನಿಮ್ಮ ಮಾತನ್ನು ಮೀರಿದ್ದರೆ, ಬಾಸ್ ಅಥವಾ ಸಹೋದ್ಯೋಗಿಗಳು ನಿಮ್ಮ ಶ್ರಮವನ್ನು ಗುರುತಿಸದೆ ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಇಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಈ ಪರಿಹಾರವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಎದುರಿಗಿರುವವರ ಮನಸ್ಸನ್ನು ಮೃದುಗೊಳಿಸುತ್ತದೆ.
ಈಗ ಅತ್ಯಂತ ಪ್ರಮುಖವಾದ ಭಾಗ, ಈ ಪರಿಹಾರವನ್ನು ಮಾಡುವುದು ಹೇಗೆ, ಇದರ ಶಕ್ತಿ ಇನ್ನಷ್ಟು ಹೆಚ್ಚಿಸುವುದು ಹೇಗೆ. ಪರಿಹಾರ ಮಾಡುವಾಗ ಈ ಮಂತ್ರಗಳನ್ನು ಪಠಿಸುವುದು ನಿಮ್ಮ ಸಂಕಲ್ಪಕ್ಕೆ ಲಕ್ಷಪಟ್ಟು ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಗಮನವಿಟ್ಟು ಕೇಳಿಸಿಕೊಳ್ಳಿ. 1. ವಾರಾಹಿ ದೇವಿಯ ಮಂತ್ರ. ಇದು ಶತ್ರುನಾಶ ಮತ್ತು ವಶೀಕರಣಕ್ಕಾಗಿ. ಓಂ ಹ್ರೀಂ ನಮೋ ವಾರಾಹಿ ಗೋರೆ ಸ್ವಪ್ನಂ ಚಕ್ಷುಃ ಶ್ರೋತಂ ಹೃದಯಂ ಸ್ತಂಭಯ ಸ ಸ್ವಾಹ. 2. ವಶೀಕರಣ ಗಾಯತ್ರಿ ಮಂತ್ರ. ಓಂ ಕಾಮದೇವಾಯ ವಿದ್ಮಹೆ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನಂಗ ಪ್ರಚೋದಯಾತ್. 3. ಸರ್ವಜನ ವಶೀಕರಣ ಮಂತ್ರ. ಓಂ ನಮೋ ಭಗವತೆ ರುದ್ರಾಯ ಸರ್ವ ಜಗದೀಶ್ವರಾಯ ಮಮ ವಶಂ ಕುರು ಕುರು ಸ್ವಾಹ. ಈ ಎಲ್ಲ ಮಂತ್ರಗಳನ್ನು ಒಂದೊಂದು ಸಲ ಪರಿಹಾರ ಮಾಡುವುದಕ್ಕೂ ಮುಂಚೆ ಹೇಳಬೇಕು. ಈಗ ಹಂತ ಹಂತವಾಗಿ ಪರಿಹಾರ ಮಾಡುವ ವಿಧಾನವನ್ನು ತಿಳಿಯೋಣ. 1. ಇದನ್ನು ಶನಿವಾರ ಅಥವಾ ಮಂಗಳವಾರ ರಾತ್ರಿ 11 ಗಂಟೆಯ ನಂತರ ಮಾಡುವುದು ಅತಿ ಶ್ರೇಷ್ಠ. ಮಲಗುವ ಮುನ್ನ ಊಟದ ನಂತರ ಮಾತ್ರ ಈ ಪ್ರಕ್ರಿಯೆ ನಡೆಯಬೇಕು. 2 ಕಾಲು ಮುಖ ತೊಳೆದುಕೊಂಡು ಶುಭ್ರವಾದ ಬಟ್ಟೆ ಧರಿಸಿ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಮಾಡಬೇಕು. 7 ಕಾಳು ಮೆಣಸನ್ನು ಎಡಗೈಯಲ್ಲಿ ಹಿಡಿದುಕೊಳ್ಳಿ. ಎಡಗೈ ಚಂದ್ರನಾಡಿಗೆ ಸಂಬಂಧಿಸಿದ್ದು. ಇದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಕಣ್ಣು ಮುಚ್ಚಿಕೊಂಡು ನೀವು ಬಯಸುವ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಿ. ಅವರ ಹೆಸರನ್ನು 21 ಬಾರಿ ಉಚ್ಚರಿಸಿ. 1 ಮಣ್ಣಿನ ಹಣತೆ ಅಥವಾ ಬಿಳಿ ಕಾಗದದ ಮೇಲೆ ಮೆಣಸನ್ನು ಇಡಿ. ಅದರ ಮೇಲೆ 2 ಕರ್ಪೂರವನ್ನು ಇಡಿ. ನನ್ನ ಈ ಕಷ್ಟಗಳು ಈ ಕರ್ಪೂರದಂತೆ ಸುಟ್ಟು ಹೋಗಲಿ ಎಂದು ಹೇಳಿ ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಇಂದಿನಿಂದ ನನ್ನ ಮಾತಿಗೆ ಬೆಲೆ ನೀಡಲಿ ಎಂದು ಪ್ರಾರ್ಥಿಸಿ ಬೆಂಕಿ ಹಚ್ಚಿ. ಆ ಬೂದಿಯು ತಣ್ಣಗಾದ ಮೇಲೆ ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಅಥವಾ ಸಿಂಕ್ನಲ್ಲಿ ಹಾಕಿ ನೀರು ಬಿಡಿ. ಮನೆಯ ಒಳಗಡೆ ಆ ಬೂದಿಯ ಒಂದು ಕಣವು ಉಳಿಯಬಾರದು. ಈ ಪ್ರಕ್ರಿಯೆಯು ಎದುರಿಗಿರುವ ವ್ಯಕ್ತಿಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದಹಿಸುತ್ತದೆ. ಅವರಲ್ಲಿರುವ ಹಠಮಾರಿ ಸ್ವಭಾವ ಬೂದಿಯಂತೆ ಕರಗಿ ಹೋಗುತ್ತದೆ. ಇದು ಮಾತ್ರವಲ್ಲದೆ ಮೆಣಸಿನ ಕಾಳುಗಳಿಂದ ಮಾಡುವ ಇನ್ನಷ್ಟು ಪರಿಹಾರಗಳನ್ನು ಕೂಡ ತಿಳಿಸಿಕೊಡುತ್ತೇನೆ. ಗಮನವಿಟ್ಟು ಕೇಳಿ. 5 ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು 4 ದಿಕ್ಕುಗಳಿಗೆ ಒಂದೊಂದು ಎಸೆದು 5ನೇದು ಆಕಾಶಕ್ಕೆ ಎಸೆಯಿರಿ. ಇದು ನಿಮ್ಮ ಸುತ್ತಲಿನ ಎಲ್ಲ ದಿಕ್ಕುಗಳ ಅಡೆತಡೆಗಳನ್ನು ನಿವಾರಿಸುತ್ತದೆ. ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ಸಣ್ಣ ಕಪ್ಪು ಬಟ್ಟೆಯಲ್ಲಿ 7 ಮೆಣಸಿನ ಕಾಳು ಮತ್ತು ಒಂದು ಕಲ್ಲಿದ್ದಲನ್ನು ಕಟ್ಟಿ ತೂಗು ಹಾಕಿ. ಇದರಿಂದ ಮನೆಯೊಳಗೆ ಬರುವ ನಕಾರಾತ್ಮಕ ದೃಷ್ಟಿ ನಿಲ್ಲುತ್ತದೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಮುಂದೆ 2 ಕಾಳು ಮೆಣಸು ಇಟ್ಟು ಪೂಜೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅಭಿವೃದ್ಧಿಯಾಗುತ್ತದೆ. ಈ ಪರಿಹಾರವನ್ನು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಲು ಬಳಸಬೇಡಿ. ಪರಸ್ತ್ರೀ ಅಥವಾ ಪರಪುರುಷರನ್ನು ಆಕರ್ಷಿಸಲು ಅಥವಾ ಯಾರದೋ ಸಂಸಾರ ಹಾಳು ಮಾಡಲು ಬಳಸಿದರೆ ಇದರ ಉಲ್ಟಾ ಪರಿಣಾಮ ನೀವೇ ಅನುಭವಿಸಬೇಕಾಗುತ್ತದೆ. ಇದು ಕೇವಲ ಧರ್ಮಬದ್ಧವಾಗಿ ಪ್ರೀತಿ ಮತ್ತು ನ್ಯಾಯಯುತವಾದ ಗೌರವಕ್ಕಾಗಿ ಮಾತ್ರ. ವೀಕ್ಷಕರೇ, ನಂಬಿಕೆಯೇ ಜೀವನದ ಬುನಾದಿ. ನೀವು ಎಷ್ಟು ಗಾಢವಾಗಿ ನಂಬುತ್ತೀರೋ ಪ್ರಕೃತಿ ಅಷ್ಟೇ ವೇಗವಾಗಿ ಸ್ಪಂದಿಸುತ್ತದೆ. ಈ ಪರಿಹಾರವನ್ನು ತಿಂಗಳಿಗೆ 1 ಸಲ ಅಥವಾ 2 ತಿಂಗಳಿಗೆ 1 ಸಲ ಮಾಡಬಹುದು. ಫಲಿತಾಂಶ ತಡವಾದರೂ ಖಂಡಿತ ಸಿಗುತ್ತದೆ. ನಿಮ್ಮ ಕಣ್ಣೀರನ್ನು ಒರೆಸಲು ಆ ತಾಯಿ ವಾರಾಹಿ ಸದಾ ಸಿದ್ಧಳಿದ್ದಾಳೆ. ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಆ ತಾಯಿಯನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಸಂಸಾರ ಸುಖವಾಗಿರಲಿ, ನಿಮ್ಮ ಮಾತಿಗೆ ಬೆಲೆ ಸಿಗಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂಥ ಮತ್ತಷ್ಟು ದೈವಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಾಳೆ ಅಮಾವಾಸ್ಯೆ. ಈ ಪದ ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನು ಮೂಡುತ್ತದೆ? ಕಡು ಕತ್ತಲು, ಒಂದು ಬಗೆಯ ಅಂಜಿಕೆ ಅಥವಾ ಯಾವುದೋ ಅಶುಭ ನಡೆಯುತ್ತದೆ ಎಂಬ ಭಯವೇ? ಸ್ವಲ್ಪ ನಿಮ್ಮ ಅನುಭವವನ್ನು ಗಮನಿಸಿ ನೋಡಿ. ಅಮಾವಾಸ್ಯೆಯ ಹತ್ತಿರ ಬರುತ್ತಿದ್ದಂತೆ ಅಥವಾ ಅಮಾವಾಸ್ಯೆಯ ದಿನ ನಿಮಗೆ ಕಾರಣವೇ ಇಲ್ಲದೆ ವಿಪರೀತ ಸುಸ್ತು ಅನಿಸುತ್ತದೆಯೇ? ಮನಸ್ಸು ಯಾವುದೋ ಭಾರಕ್ಕೆ ಸಿಕ್ಕಿ ಹಾಕಿಕೊಂಡಂತೆ ಭಾಸವಾಗುತ್ತಿದೆಯೇ? ಎಷ್ಟೇ ನಿದ್ದೆ ಮಾಡಿದರೂ ಮೈಕೈ ನೋವು ಅಥವಾ ಆಯಾಸ ಹೋಗುತ್ತಿಲ್ಲವೇ? ಅಥವಾ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ದೊಡ್ಡ ಜಗಳಗಳು ಮನಸ್ತಾಪಗಳು ನಡೆಯುತ್ತಿವೆಯಾ? ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಮನಸ್ಸಲ್ಲ. ಇದಕ್ಕೆ ಕಾರಣ ಬ್ರಹ್ಮಾಂಡದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಬದಲಾವಣೆ. ನಿಮಗೆ ಗೊತ್ತಾ, ನಮ್ಮ ಹಿರಿಯರು ಅಮಾವಾಸ್ಯೆಯ ದಿನ ಮಕ್ಕಳೇ ಸಂಜೆ ಮೇಲೆ ಆಚೆ ಹೋಗಬೇಡಿ, ಮರದ ಕೆಳಗೆ ನಿಲ್ಲಬೇಡಿ, ಬಾಗಿಲು ಬೇಗ ಹಾಕಿ ಅಂತ ಯಾಕೆ ಪದೇ ಪದೇ ಎಚ್ಚರಿಸುತ್ತಿದ್ದರು? ಅದು ಸುಮ್ಮನೆ ಮಕ್ಕಳನ್ನು ಹೆದರಿಸುವ ತಂತ್ರ ಅಷ್ಟೇನಾ? ಅಥವಾ ಅವರಿಗೆ ಗೊತ್ತಿದ್ದ ನಮಗೆ ಅರ್ಥವಾಗದ ಯಾವುದೋ ಕಾಣದ ಸತ್ಯ ಅಲ್ಲಿ ಅಡಗಿದೆಯಾ?
ನಮ್ಮ ತಂತ್ರಶಾಸ್ತ್ರ ಒಂದು ಮಾತು ಹೇಳುತ್ತದೆ, ದೀಪ ಆರಿದ ಮೇಲೆ ಕತ್ತಲೆಯ ಆಟ ಶುರುವಾಗುತ್ತದೆ. ಹಿರಿಯರ ನಂಬಿಕೆಯಂತೆ ಚಂದ್ರನಿಲ್ಲದ ರಾತ್ರಿಯಲ್ಲಿ ಮಾನಸಿಕ ಮತ್ತು ಭಾವನಾತ್ಮಕ ಸಮತೋಲನ ಸ್ವಲ್ಪ ದುರ್ಬಲವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇಂತಹ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿರುವ ನಕಾರಾತ್ಮಕ ಶಕ್ತಿಗಳು, ಗಾಳಿಯಲ್ಲಿರುವ ದುಷ್ಟ ಆಲೋಚನೆಗಳು ಮತ್ತು ಪರ ಅಸೂಯೆಯ ಕಣ್ಣುಗಳು 10 ಪಟ್ಟು ಬಲಗೊಳ್ಳುತ್ತವೆ. ಅವುಗಳಿಗೆ ತಡೆಯೇ ಇರುವುದಿಲ್ಲ. ಈ ಕಾರಣದಿಂದ ಸಣ್ಣ ವಿಷಯಗಳು ದೊಡ್ಡದಾಗಿ ಅನುಭವವಾಗಬಹುದು. ಆದರೆ ಭಯಪಡಬೇಡಿ. ಈ ಕತ್ತಲ ರಾತ್ರಿಯ ನಿಮ್ಮ ಮನೆಯನ್ನ ಕಾಯಲು ಪ್ರಕೃತಿ ತಾಯಿಯೇ ತನ್ನ ಮಡಿಲಲ್ಲಿ ಒಂದು ದೈವಿಕ ರಕ್ಷಕನನ್ನ ಸೃಷ್ಟಿಸಿದ್ದಾರೆ. ಅದೇ ಲೋಳೆಸರ, ಅಲೋವೆರಾ. ಅದು ನಿಮ್ಮ ಮನೆಯ ಬಾಗಿಲಲ್ಲಿ ನೇತಾಡುತ್ತಿದ್ದರೆ ಅಥವಾ ನಿಮ್ಮ ಹಿತ್ತಲಿನಲ್ಲಿ ಇದ್ದರೆ ಎಂತಹದ್ದೇ ಶಕ್ತಿಯು ನಿಮ್ಮ ಹೊಸ್ತಿಲು ದಾಟಲು ಭಯಪಡುತ್ತದೆ ಎಂಬ ಪಾರಂಪರಿಕ ನಂಬಿಕೆ ಇದೆ. ಇದನ್ನ ಕೇವಲ ಒಂದು ಗಿಡ ಅಂದುಕೊಳ್ಳಬೇಡಿ, ಇದೊಂದು ಜೀವಂತ ಯಂತ್ರ. ಅಂತ ಅಮಾವಾಸ್ಯೆಯ ಕತ್ತಲಲ್ಲಿ ಈ ಗಿಡವನ್ನ ಮುಟ್ಟಿದರೆ ಏನಾಗುತ್ತದೆ? ಬನ್ನಿ ಆ ರಹಸ್ಯದ ಬಾಗಿಲು ತೆರೆಯೋಣ. ಇದು ತಂತ್ರಶಾಸ್ತ್ರದ ವಿಷಯ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಅರೆಬರೆ ಜ್ಞಾನ ಅರಿವಿಗೆ ವಿಷ. ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೊಂದು ಅತೀಂದ್ರಿಯ ರಹಸ್ಯವನ್ನು ಹೇಳಲಿದ್ದೇನೆ. ಅದೇ ಲೋಳೆಸರದ ಹೂವಿನ ರಹಸ್ಯ. 100ರಲ್ಲಿ ಒಬ್ಬರಿಗೆ ಮಾತ್ರ ಆ ಅದೃಷ್ಟ ಒಲಿಯುತ್ತದೆ. ಒಂದು ವೇಳೆ ಆ ಲಕ್ಷಣ ನಿಮ್ಮ ಮನೆಯ ಗಿಡದಲ್ಲಿ ಕಾಣಿಸಿದರೆ ಬರೆದಿಟ್ಟುಕೊಳ್ಳಿ, ನಿಮ್ಮ ತಲೆ ಬರಹವೇ ಬದಲಾಗುವ ಸಮಯ ಬಂದಿದೆ ಎಂದರ್ಥ. ಅದು ಏನು, ಅದು ಹೇಗೆ ಕಾಣುತ್ತದೆ, ಅದನ್ನು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮುಂದೆ ಹೋಗುವ ಮುನ್ನ ಆ ಆದಿಶಕ್ತಿಯ ರಕ್ಷಣೆ ಕೋರುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಕ್ತಿ ಮಹಾಮಾಯೆ ಎಂದು ಬರೆಯಿರಿ. ಆ ತಾಯಿಯ ದಿವ್ಯ ಕೃಪಾ ದೃಷ್ಟಿ ಸದಾ ನಿಮ್ಮ ಮನೆಯ ಮೇಲಿರಲಿ. ಅಮಾವಾಸ್ಯೆ ಎಂದು ಜಾಗ್ರತೆ ಏಕೆ? ಪೌರಾಣಿಕ ಮತ್ತು ಮಾನಸಿಕ. ಅಮಾವಾಸ್ಯೆ ಅಂದರೆ ಯಾಕೆ ಇಷ್ಟು ಭಯ? ಇದಕ್ಕೆ ನಮ್ಮ ಪುರಾಣಗಳಲ್ಲಿ ಒಂದು ರೋಚಕವಾದ ಕಥೆ ಇದೆ. ನಿಮಗೆಲ್ಲರಿಗೂ ಸಮುದ್ರ ಮಥನದ ಕಥೆ ಗೊತ್ತಿರಬಹುದು. ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರವನ್ನು ಕಡೆಯುವಾಗ ಕೊನೆಯಲ್ಲಿ ಅಮೃತ ಬರುತ್ತದೆ. ಆಗ ಮಹಾವಿಷ್ಣುವು ಮೋಹಿನಿಯ ರೂಪ ತಾಳಿ ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚುತ್ತಿರುತ್ತಾನೆ. ಆ ಸಮಯದಲ್ಲಿ ರಾಹು ಮತ್ತು ಕೇತು ಎಂಬ 2 ದಾನವರು ದೇವತೆಗಳ ರೂಪದಲ್ಲಿ ಬಂದು ಸಾಲಿನಲ್ಲಿ ಕುಳಿತು ಅಮೃತವನ್ನು ಕುಡಿಯಲು ಪ್ರಯತ್ನಿಸುತ್ತಾರೆ. ಚಂದ್ರನು ತಕ್ಷಣ ಮೋಹಿನಿಗೆ ಸನ್ನೆ ಮಾಡಿ ಆ ಅಸುರರ ಮೋಸವನ್ನು ಬಯಲು ಮಾಡುತ್ತಾನೆ. ಆ ದಿನದಿಂದ ಅಸುರ ಶಕ್ತಿಗಳಿಗೆ ಚಂದ್ರನ ಮೇಲೆ ವಿಪರೀತ ಕೋಪ, ದ್ವೇಷ ಎಂದು ಹೇಳಲಾಗುತ್ತದೆ. ಚಂದ್ರ ಎಂದರೆ ಮನಸ್ಸು, ಚಂದ್ರ ಎಂದರೆ ಶಾಂತಿ. ಆದರೆ ಅಮಾವಾಸ್ಯೆ ಎಂದು ಆಕಾಶದಲ್ಲಿ ಆ ಚಂದ್ರನೇ ಇರುವುದಿಲ್ಲ, ರಕ್ಷಕನೇ ಇಲ್ಲದ ರಾತ್ರಿ ಅದು. ನಮ್ಮ ಹಿರಿಯರು ಹೇಳುವಂತೆ ಆ ದಿನ ತಮೋಗುಣ ಅಥವಾ ಕತ್ತಲೆಯ ಪ್ರಭಾವ ತಾರಕಕ್ಕೇರಿರುತ್ತದೆ. ಯಾರು ಮಾನಸಿಕವಾಗಿ ದುರ್ಬಲರೋ, ಯಾರು ಹೆಚ್ಚು ಭಯಪಡುತ್ತಾರೋ ಅಂಥವರ ಮನಸ್ಸನ್ನು ಈ ನಕಾರಾತ್ಮಕ ಶಕ್ತಿಗಳು ಬೇಗ ಆವರಿಸಿಕೊಳ್ಳುತ್ತವೆ. ಇದಕ್ಕೆ ವಿಜ್ಞಾನವು ಪೂರಕವಾಗಿದೆ. ಚಂದ್ರನ ಗುರುತ್ವಾಕರ್ಷಣೆ ಸಮುದ್ರದ ಅಲೆಗಳನ್ನು ನಿಯಂತ್ರಿಸುವಂತೆ ನಮ್ಮ ದೇಹದ ನೀರಿನಂಶವನ್ನು ನಿಯಂತ್ರಿಸುತ್ತದೆ. ನಮ್ಮ ದೇಹದಲ್ಲಿ 70% ನೀರಿದೆ. ರಕ್ತವು ದ್ರವ ರೂಪದಲ್ಲಿದೆ. ಚಂದ್ರನಿಲ್ಲದ ದಿನ ಅಂದರೆ ಅಮಾವಾಸ್ಯೆಯಂದು ನಮ್ಮ ರಕ್ತ ಪರಿಚಲನೆಯಲ್ಲಿ ಮತ್ತು ಮೆದುಳಿನ ತರಂಗಗಳಲ್ಲಿ ಏರುಪೇರಾಗುತ್ತದೆ. ನಮ್ಮ ಮನಸ್ಸು ಪ್ರಕ್ಷುಬ್ಧವಾಗುತ್ತದೆ. ಅದಕ್ಕೆ ಈ ದಿನ ಜಗಳಗಳು ಜಾಸ್ತಿ, ಅಪಘಾತಗಳು ಜಾಸ್ತಿ, ಮಾನಸಿಕ ಒತ್ತಡ, ಭಾವನಾತ್ಮಕ ಅಸ್ಥಿರತೆ ಮತ್ತು ಆತಂಕ ಹೆಚ್ಚಾಗಬಹುದು ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ. ನಾವು ಏನನ್ನ ಯೋಚಿಸುತ್ತೇವೆಯೋ ಅದು ನಮಗೆ ಬೇಗ ಆಕರ್ಷಿತವಾಗುತ್ತದೆ. ನಾವು ಭಯಪಟ್ಟರೆ ಭಯ ಶಕ್ತಿಗಳು ಆಕರ್ಷಿತವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ಇದು ಪ್ರಕೃತಿಯ ನಿಯಮ. ಲೋಳೆಸರ ಮನೆಯೊಳಗಿನ ಮಾಂತ್ರಿಕ. ಹಾಗಾದರೆ ಈ ಕತ್ತಲೆಯಲ್ಲಿ ನಮ್ಮನ್ನ ಕಾಯುವವರು ಯಾರು? ಅದಕ್ಕಾಗಿಯೇ ಋಷಿಗಳು ನಮಗೆ ಪರಿಚಯಿಸಿದ್ದು ಲೋಳೆಸರ ಅಥವಾ ಆಯುರ್ವೇದದ ಲೋಳೆಸರಕ್ಕೆ ಒಂದು ವಿಚಿತ್ರವಾದ ಶಕ್ತಿ ಇದೆ ಎಂದು ಆಧುನಿಕ ವಿಜ್ಞಾನವು ಒಪ್ಪಿಕೊಂಡಿದೆ. ವಿಜ್ಞಾನಿಗಳೇ ಹೇಳುವಂತೆ ಇದು ರಾತ್ರಿಯ ಹೊತ್ತು ಕೂಡ ಆಮ್ಲಜನಕ ಬಿಡುವ ಮತ್ತು ಗಾಳಿಯಲ್ಲಿರುವ ವಿಷವನ್ನು ಹೀರಿಕೊಳ್ಳುವ ಅತ್ಯಂತ ಶಕ್ತಿಶಾಲಿ ಸಸ್ಯ. ಆದರೆ ನಮ್ಮ ತಂತ್ರಶಾಸ್ತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತದೆ, ಲೋಳೆಸರವು ಕೇವಲ ಗಾಳಿಯನ್ನಲ್ಲ, ಜನರ ಕೆಟ್ಟ ದೃಷ್ಟಿಯನ್ನು, ಶಾಪವನ್ನು ಮತ್ತು ನಕಾರಾತ್ಮಕ ತರಂಗಗಳನ್ನು ಅಯಸ್ಕಾಂತದಂತೆ ತನ್ನೊಳಗೆ ಎಳೆದುಕೊಳ್ಳುತ್ತದೆ. ನೀವು ಗಮನಿಸಿರಬಹುದು, ನಿಮ್ಮ ಮನೆಗೆ ಯಾರಾದರೂ ಅಸೂಯೆಯಿಂದ ಬಂದು ಹೋದ ಮೇಲೆ ಅಥವಾ ನಿಮಗೆ ಯಾರದ್ದೋ ಕೆಟ್ಟ ದೃಷ್ಟಿ ಬಿದ್ದ ಮೇಲೆ ಮನೆಯ ಮುಂದಿರುವ ಹಚ್ಚ ಹಸಿರಾದ ಲೋಳೆಸರ ಒಂದೇ ದಿನದಲ್ಲಿ ಇದ್ದಕ್ಕಿದ್ದಂತೆ ಕೊಳೆತು ಹೋಗುತ್ತದೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನೀರು ಹಾಕಿದರೂ ಬದುಕುವುದಿಲ್ಲ. ಅದರ ಅರ್ಥ ಏನು ಗೊತ್ತೇ? ನಿಮ್ಮ ಮನೆಗೆ ಬರಬೇಕಿದ್ದ ಅಥವಾ ನಿಮ್ಮ ಮಕ್ಕಳಿಗೆ ತಾಗಬೇಕಿದ್ದ ಮನೆಯಲ್ಲಿದ್ದ ಒತ್ತಡ ಅಥವಾ ಅಸಮತೋಲನ ಗಿಡದ ಸ್ಥಿತಿಯಲ್ಲಿ ವ್ಯಾಪಕವಾಗಿದೆ ಎಂದು. ಅದು ಸಸ್ಯ ರೂಪದಲ್ಲಿರುವ ರಕ್ಷಕ.
ಇನ್ನೊಂದು ರಹಸ್ಯವಿದೆ. ಲೋಳೆ ಸರಕ್ಕೆ ಕುಮಾರಿ ಎನ್ನುವ ಹೆಸರಿದೆ. ಅಂದರೆ ಇನ್ನು ಋತುಮತಿಯಾಗದ ಅತ್ಯಂತ ಪವಿತ್ರವಾದ ಕನ್ಯೆ ಅಮಾವಾಸ್ಯೆ ಎಂದು ನಕಾರಾತ್ಮಕ ಶಕ್ತಿಗಳು ಕನ್ಯಾ ಸ್ವರೂಪಕ್ಕೆ ಹೆದರುತ್ತವೆ ಎಂದು ಹೇಳಲಾಗುತ್ತದೆ. ಅದಕ್ಕೆ ಲೋಳೆ ಸರ ಇರುವ ಕಡೆ ನಕಾರಾತ್ಮಕ ಶಕ್ತಿಗಳು ಸುಳಿಯುವುದಿಲ್ಲ. ವಾಸ್ತು ರಹಸ್ಯ, ಬಣ್ಣ ಬದಲಾವಣೆ ಮತ್ತು ದಿಕ್ಕುಗಳು. ಈಗ ಒಂದು ಬಹಳ ಮುಖ್ಯವಾದ ವಿಷಯ. ಬಹಳಷ್ಟು ಜನ ಕೇಳ್ತಾರೆ, ನಮ್ಮ ಲೋಳೆ ಸರ ಗಿಡ ಇದ್ದಕ್ಕಿದ್ದಂತೆ ಕಂದು ಬಣ್ಣಕ್ಕೆ ತಿರುಗಿದೆ, ಏನಾದರೂ ದೋಷವೇ ಎಂದು. ಲೋಳೆ ಸರ ಬಣ್ಣ ಬದಲಾಯಿಸಿದರೆ ಎಚ್ಚರಗೊಳ್ಳಿ, ಅದು ಬಿಸಿಲಿಗೆ ಒಣಗಿರಬಹುದು, ಅದು ಸಹಜ. ಆದರೆ ನೆರಳಲ್ಲಿದ್ದರೂ ನೀರು ಹಾಕುತ್ತಿದ್ದರೂ ಅದು ಕಂದು ಬಣ್ಣಕ್ಕೆ ತಿರುಗುತ್ತಿದೆ ಅಂದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾರು ನಿಮ್ಮ ಬಗ್ಗೆ ಅತಿಯಾದ ಅಸೂಯೆ ಪಡುತ್ತಿರಬಹುದು, ಅಥವಾ ನಿಮ್ಮ ಪಾರಂಪರಿಕವಾಗಿ ಒಂದು ಎಚ್ಚರಿಕೆ ಸಂಕೇತ ಎಂದು ಹೇಳಲಾಗುತ್ತದೆ. ಅಂದರೆ ಮನೆಯಲ್ಲಿ ಒತ್ತಡ ಅಥವಾ ಅಸಮತೋಲನ ಹೆಚ್ಚಾಗಿದೆ ಎಂದು. ಆ ಗಿಡ ಆ ಶಕ್ತಿಯ ಜೊತೆ ಹೋರಾಡುತ್ತಿದೆ ಎಂದರ್ಥ. ಆಗ ನೀವು ತಕ್ಷಣ ಆ ಗಿಡಕ್ಕೆ ನೀರು ಮತ್ತು ಸ್ವಲ್ಪ ಅರಿಶಿನ ನೀರನ್ನು ಹಾಕಿ. ಅದು ಮತ್ತೆ ಹಸಿರಾದರೆ ಅದು ಮಾನಸಿಕವಾಗಿ ಸಮತೋಲನ ಮರಳುತ್ತಿದೆ ಎಂಬ ಸೂಚನೆ. ಇನ್ನು ದಿಕ್ಕುಗಳ ರಹಸ್ಯ. ಈ ಗಿಡವನ್ನು ಎಲ್ಲಿ ಇಡಬೇಕು? ಮೊದಲನೆಯದಾಗಿ ಮುಖ್ಯ ದ್ವಾರ ರಕ್ಷಣೆಗಾಗಿ ಮತ್ತು ದೃಷ್ಟಿದೋಷ ತಡೆಯಲು ಬಾಗಿಲಿಗೆ ನೇತು ಹಾಕಿ ಅಥವಾ ಬಾಗಿಲ ಪಕ್ಕ ಇಡಿ. ಎರಡನೆಯದಾಗಿ ಪಶ್ಚಿಮ ದಿಕ್ಕು. ವಾಸ್ತು ಪ್ರಕಾರ ಲೋಳೆ ಸರವನ್ನು ಮನೆಯ ಪಶ್ಚಿಮ ದಿಕ್ಕಿನಲ್ಲಿಟ್ಟರೆ ಅದು ನಿಮಗೆ ಆರ್ಥಿಕ ಲಾಭವನ್ನು ತರುತ್ತದೆ. ಮೂರನೆಯದಾಗಿ ಪೂರ್ವ ದಿಕ್ಕು. ಮನೆಯ ಪೂರ್ವದಲ್ಲಿಟ್ಟರೆ ಅದು ಸಮಾಜದಲ್ಲಿ ನಿಮಗೆ ಗೌರವ ಮತ್ತು ಕೀರ್ತಿಯನ್ನು ತರುತ್ತದೆ. ಆದರೆ ಎಚ್ಚರ, ಈಶಾನ್ಯ ಮೂಲೆಯಲ್ಲಿ ಹೆಚ್ಚು ಮುಳ್ಳು ಇರುವ ಗಿಡಗಳನ್ನು ಇಡಬೇಡಿ. ಲೋಳೆ ಸರ ಮೃದುವಾಗಿದ್ದರೂ ಇದನ್ನು ದ್ವಾರ ಅಥವಾ ಪಶ್ಚಿಮದಲ್ಲಿಡುವುದೇ ಶ್ರೇಷ್ಠ. ಅಮಾವಾಸ್ಯೆಯ ರಹಸ್ಯ, ವಿಧಿ. ಈ ಅಮಾವಾಸ್ಯೆಯ ಕತ್ತಲಲ್ಲಿ ನಿಮ್ಮ ಮನೆಯ ದೋಷ ಕಳೆಯಲು ಇಲ್ಲಿದೆ ಸಿದ್ಧ ಪರಿಹಾರ. ಮೊದಲನೇ ಹಂತವಾಗಿ ಕುಮಾರಿಯ ಆಹ್ವಾನವನ್ನು ಮಾಡಬೇಕಾಗುತ್ತದೆ. ಅಮಾವಾಸ್ಯೆ ದಿನ ಸಂಜೆ 6 ಗಂಟೆಯ ಒಳಗೆ ಒಂದು ಬಲಿತ ಲೋಳೆ ಸರದ ಎಲೆಯನ್ನು ತನ್ನಿ. ಅದನ್ನು ತರುವಾಗ ಮನಸ್ಸಿನಲ್ಲಿ ಪ್ರಾರ್ಥಿಸಿ, ತಾಯೇ, ನಿನ್ನ ಮನೆಗೆ ದೋಷ ಕಳೆಯಲು ಬಾ ಎಂದು ಅದನ್ನು ತೊಳೆದು ಶುದ್ಧ ಮಾಡಿ. ಎರಡನೇ ಹಂತ, ದೃಷ್ಟಿಯ ನಿವಾರಣೆ ಮಾಡುವುದು. ರಾತ್ರಿ ಎಲ್ಲರೂ ಮನೆಗೆ ಬಂದ ಮೇಲೆ ಆ ಎಲೆಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಸಾಸಿವೆ ಸೇರಿಸಿ ಒಂದು ಕೆಂಪು ಮೆಣಸಿನಕಾಯಿ ಬೇಕಿದ್ರೆ ಸೇರಿಸಬಹುದು. ಮನೆಯ ಯಜಮಾನರು ಅದನ್ನು ಹಿಡಿದು ಮನೆಯ ಮೂಲೆ ಮೂಲೆಗೂ ತೋರಿಸಿ ನಂತರ ಮನೆಯವರ ತಲೆಯ ಮೇಲೆ 3 ಬಾರಿ ನಿವಾಳಿಸಿ ಮನಸ್ಸಿನಲ್ಲಿ ಹೀಗೆ ಸಂಕಲ್ಪ ಮಾಡಿ, ನನ್ನ ಕುಟುಂಬದ ನೆಮ್ಮದಿ ಕೆಡಿಸುವ ಎಂತಹದ್ದೇ ಕಣ್ಣುಗಳು, ಎಂತಹದ್ದೇ ಶಕ್ತಿಗಳಿದ್ದರೂ ಈ ಕ್ಷಣವೇ ಆ ಉಪ್ಪು ಮತ್ತು ಲೋಳೆ ಸರದ ಜೊತೆಗೆ ಕರಗಿ ಮಾನಸಿಕ ಶಾಂತಿ, ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಚಿಂತನೆ ಬಲಗೊಳ್ಳಲಿ. ನನ್ನ ಮನೆ ವಜ್ರದ ಕವಚದಂತೆ ಸುರಕ್ಷಿತವಾಗಲಿ. ಇದಾದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಮನೆಯಿಂದ ದೂರ ಹಾಕಿ. ಯಾರಿಗೂ ತೊಂದರೆಯಾಗದಂತೆ ನಿರ್ಜನ ಪ್ರದೇಶದಲ್ಲಿ ಹಾಕಿ. ದಯವಿಟ್ಟು ರಸ್ತೆಗೆ ಅಥವಾ ಬೇರೆಯವರು ತುಳಿಯುವ ಜಾಗದಲ್ಲಿ ಹಾಕಬೇಡಿ. ಪರಿಸರಕ್ಕೂ ಹಾನಿ ಮಾಡಬೇಡಿ. ಹಿಂತಿರುಗಿ ನೋಡದೆ ಬಂದು ಕಾಲು ತೊಳೆದುಕೊಳ್ಳಿ. ಮೂರನೇ ಹಂತ, ರಕ್ಷಣಾ ಕವಚ, ದ್ವಾರಬಂಧನ. ಮರುದಿನ ಬೆಳಿಗ್ಗೆ ಒಂದು ಸಣ್ಣ ಲೋಳೆ ಸರದ ತುಂಡಿಗೆ ಪೂರ್ತಿಯಾಗಿ ಅರಿಶಿನ ಕುಂಕುಮ ಹಚ್ಚಿ ಅದನ್ನು ಒಂದು ಹಳದಿ ದಾರದಲ್ಲಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅಥವಾ ಬಾಗಿಲ ಹಿಂದೆ ನೇತು ಹಾಕಿ. ಅದು ಅಲ್ಲಿ ಇರುವವರೆಗೂ, ಅದು ಒಣಗುವವರೆಗೂ ನಿಮ್ಮ ಮನೆಗೆ ಯಾವ ಕೆಟ್ಟ ಶಕ್ತಿಯೂ ಪ್ರವೇಶಿಸುವುದಿಲ್ಲ ಎಂದು ತಂತ್ರಶಾಸ್ತ್ರವು ಹೇಳುತ್ತದೆ. ಅದು ಲಕ್ಷ್ಮಿಯ ಆಕರ್ಷಣಾ ಕಾಂತವಿದ್ದಂತೆ. ಅದು ಧನಾತ್ಮಕ ಶಕ್ತಿಯನ್ನು ಮಾತ್ರ ಒಳಗೆ ಬಿಡುತ್ತದೆ. ಅತೀಂದ್ರಿಯ ರಹಸ್ಯ. ಲೋಳೆ ಸರದ ಹೂ ಮುಗಿಸುವ ಮುನ್ನ ಒಂದು ಅಪರೂಪದ ಸಂಗತಿಯನ್ನು ಹೇಳಲೇಬೇಕು. 100ರಲ್ಲಿ ಒಬ್ಬರಿಗೆ ಮಾತ್ರ ಈ ಅದೃಷ್ಟ ಒಲಿಯುತ್ತದೆ. ನಿಮ್ಮ ಮನೆಯಲ್ಲಿರುವ ಲೋಳೆ ಸರದ ಗಿಡ ವರ್ಷಗಟ್ಟಲೆ ಬರೀ ಎಲೆಗಳನ್ನೇ ಬಿಡುತ್ತಿದ್ದರೆ, ಆದರೆ ಎಂದಾದರೂ ಒಂದು ದಿನ ಇದ್ದಕ್ಕಿದ್ದಂತೆ ಆ ಗಿಡದ ಮಧ್ಯದಿಂದ ಒಂದು ಉದ್ದನೆಯ ದಂಟು ಬಂದು ಅದರಲ್ಲಿ ಕಿತ್ತಲೆ ಅಥವಾ ಹಳದಿ ಬಣ್ಣದ ಹೂ ಬಿಟ್ಟರೆ ಅದನ್ನು ಸಾಮಾನ್ಯವೆಂದು ಭಾವಿಸಬೇಡಿ. ಅದು ಸಾಕ್ಷಾತ್ ಲಕ್ಷ್ಮೀ ಕಟಾಕ್ಷದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಲೋಳೆ ಸರ ಹೂ ಬಿಡುವುದು ಬಹಳ ಅಪರೂಪ. ವಾಸ್ತುಶಾಸ್ತ್ರದ ಪ್ರಕಾರ ಯಾರ ಮನೆಯಲ್ಲಿ ಲೋಳೆ ಸರ ಹೂ ಬಿಡುತ್ತದೆಯೋ ಆ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಶುಭ ಘಟನೆಗಳ ಸಾಧ್ಯತೆ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಅಂತಹ ಹೂ ಬಂದರೆ ಅದನ್ನು ಕತ್ತರಿಸಬೇಡಿ. ಅದು ಒಣಗುವವರೆಗೂ ಗಿಡದಲ್ಲೇ ಇರಲಿ. ಒಂದು ಸಣ್ಣ ಎಚ್ಚರಿಕೆ, ಕೆಲವರು ಇದನ್ನು ಸ್ನಾನ ಮಾಡಲು ಬಳಸುತ್ತಾರೆ. ದಯವಿಟ್ಟು ಲೋಳೆ ಸರವನ್ನು ಕತ್ತರಿಸಿದಾಗ ಬರುವ ಆ ಹಳದಿ ರಸ ಇದೆಯಲ್ಲ, ಯೆಲ್ಲೋ ಸ್ಕ್ಯಾಪ್, ಅದು ವಿಷಕಾರಿ. ಅದನ್ನು ಚೆನ್ನಾಗಿ ತೊಳೆದು ಒಳಗಿನ ಬಿಳಿ ಬಣ್ಣದ ತಿರುಳನ್ನು ಮಾತ್ರ ಬಳಸಿ. ಇಲ್ಲದಿದ್ದರೆ ಮೈ ತುರಿಕೆ ಬರಬಹುದು. ಅಂತಿಮವಾಗಿ ಒಂದು ಮಾತು, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಅದರ ಅಂತ್ಯದಲ್ಲೆಲ್ಲಿ ಬೆಳಕು ಬಂದೇ ಬರುತ್ತದೆ. ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಬಾಧೆಗಳು ಮತ್ತು ಅನಾರೋಗ್ಯದ ಸಮಸ್ಯೆಗಳು ಈ ಅಮಾವಾಸ್ಯೆಯ ಕತ್ತಲಲ್ಲಿ ಕರಗಿ ಹೋಗಲಿ. ನಾಳೆಯಿಂದ ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯ ಸೂರ್ಯ ಉದಯಿಸಲಿ. ನಿಮ್ಮ ಮನೆ ನಂದಾದೀಪದಂತೆ ಬೆಳಗಲಿ. ನಿಮ್ಮ ಕುಟುಂಬದಲ್ಲಿ ಸದಾ ನಗು ಮತ್ತು ನೆಮ್ಮದಿ ತುಂಬಿರಲಿ.
ಧೈರ್ಯವಾಗಿರಿ. ಒಳ್ಳೆಯ ದಿನಗಳು ಖಂಡಿತ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಈ ವಿಡಿಯೋ ನಿಮಗೆ ರೋಚಕ ಅನಿಸಿದರೆ ಲೈಕ್ ಮಾಡಿ. ಇದೇ ರೀತಿ ನಿಗೂಢ ರಹಸ್ಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀ ಕೃಷ್ಣ.